ಕಾಂಗ್ರೆಸ್ ಗೋಸುಂಬಿತನ ಯಾವಾಗ್ಲೂ ಬಯಲಾಗ್ತಿರ್ತೈತಿ. ತಾವು ಮಾಡಿದ್ ಸರಿ, ಇನ್ನೊಬ್ರು ಮಾಡಿದ್ರ ತಪ್ಪ. ಇದ್ಯಾವ ನ್ಯಾಯ? ರಾಹುಲ್ ಗಾಂಧಿ ಅವ್ರು ಹೇಳಿದ್ರ ಬರೋಬ್ಬರೈತಿ, ಶಶಿ ತರೂರ್ ಹೇಳಿದ್ರ ಹಿಂಗ್ಯಾಕೆ ಹೇಳ್ತಿ? ದೊಡ್ಡವರು ದೊಡ್ಡ ಮಾತಾಡ್ಬೇಕು, ಸುಳ್ಳು ಟೊಳ್ಳು ಮಾತಾಡಬಾರ್ದು. ಮಂದಿಗೆ ಪಾಕಿಸ್ತಾನ್ ಜೋಡಿ ಯುದ್ಧ ಮಾಡಬೇಕು, ನಮ್ಮವರು ಹೇಳೋ ಸುಳ್ಳಿನ ಜೋಡಿ ಯುದ್ಧ ಮಾಡಬೇಕು ಅರ್ಥ ಆಗವಲ್ತು. ನಾಯಕರ ಬ್ಯಾರೆ, ಪಕ್ಷನ ಬ್ಯಾರೆ. ಇದ್ಯಾವ ಸೀಮೆ ಲಾಜಿಕ್ ರೀ? ನಮಸ್ಕಾರ ರೀ. ಇವತ್ತ ಸ್ವಲ್ಪ ಮಂದಿಗೆ ಅಂದ್ರ ಮಹಾನ್ ಪಾಂಡಿತ್ಯ ಹೊಂದಿರೋ ಮಂದಿಗೆ ಪ್ರಶ್ನೆ ಕೇಳೋ ಕಾರ್ಯಕ್ರಮ ಐತಿ. ಡಿಯರ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಕಾಕಾರ, ಡಿಯರ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಣ್ಣ ಪ್ರಿಯಾಂಕ್ ಖರ್ಗೆ ಅವರ, ಡಿಯರ್ ಮಿಸ್ಟರ್ ಸಂತೋಷ್ ಲಾಡ್ ಅವರ, ಡಿಯರ್ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ, ಡಿಯರ್ ಮಿಸ್ ರಮ್ಯಾ ಅವರ, ನಿಮ್ಗಳ ದರ್ಬಾರಿನ ಪರ್ಮನೆಂಟ್ ಯುವರಾಜ ರಾಹುಲ್ ಗಾಂಧಿ ಅವ್ರದ್ದು ಒಂದು ಮಾತು ಬೆಳಕಿಗೆ ಬಂದೈತಿ. ಆ ವಿಡಿಯೋ ಏನು ಭಾಳ ಹಳಿದು ಅಲ್ಲ, ಹಂಗತ್ ಹೊಸದು ಅಲ್ಲ. 2011 ಐತಿ. ಈಗಿನ ಜಮಾನ ಹೆಂಗೈತಂದ್ರ ಮಣ್ಣಾಗ ಹುದುಗಿ ಹೋಗಿದ್ ಸತ್ಯನೂ ಹೊರಗೆ ತಂದು ಕೊಡ್ತೈತಿ. ಮುಂದುವರಿಕತ್ತಿರೋ ತಂತ್ರಜ್ಞಾನ ಅಷ್ಟ್ರ ಮಟ್ಟಿಗೆ ಮುಂದುವರೆದೈತಿ. ಏನೂ ಮುಚ್ಚಿಡಕ್ ಆಗಂಗಿಲ್ಲ. ಇಲ್ಲಿ ಎಲ್ಲಾನು ಬಟಾ ಬೈಲಾಗ್ಬಿಡ್ತೈತಿ. ಅದ್ರಾಗು ಹಳಿದೇನಾರ ನಿಮ್ಮ ತಪ್ಪು ಎದ್ದು ತೋರಿಸ್ತೀವಿ, ಎದ್ದು ಬಂದೈತಿ ಅಂದ್ರೆ ನಿಮಗೆ ತಡ್ಕೊಳಕ್ ಆಗಂಗಿಲ್ಲ. ಯಾಕಂದ್ರ ಅಂತ ಇತಿಹಾಸ ಐತಿ ನಿಮ್ದ. ಕಾಲಕ್ಕೆ ತಕ್ಕಂಗ ನಿಮ್ಮ ಮಾತು, ನಿಮ್ಮ ವ್ಯಕ್ತಿತ್ವ ಎಲ್ಲಾನು ಬದಲಾಗ್ತಿರ್ತೈತಿ ಗೋಸುಂಬೆಗತ್ಲೆ. ಹಾಗಾಗಿ ನಿಮಗೆ ಹಿಂದಿಂದೇನ್ರ ಹೇಳಕ್ಕೆ ಬಂದಿವಂದ್ರೆ ಮೈ ಉರಿಯಾಕತ್ತೈತಿ. ಅದು ನಂಬುದಲ್ಲ ಅನ್ನೋ ರೀತಿ ಭಾವನೆಗಳು, ಭ್ರಮೆ ಒಳಗೆ ನೀವು ಇರಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ಅಂತ ಅವಾಗ ಯಾವಾಗೋ ಕನಕದಾಸರು ಬರೆದಿದ್ದು ನಿಮಗೆ ಎಷ್ಟು ಕರೆಕ್ಟ್ ಸೂಟ್ ಆಗ್ತೈತ್ರಿ. ವಿಷಯ ಏನಪ್ಪ ಅಂತಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆದಾಗಿನಿಂದಾನು ಕಾಂಗ್ರೆಸ್ ಪಕ್ಷ ಗೋಸುಂಬಿ ಆಟ ಆಡಕತ್ತೈತಿ. ಹೈಕಮಾಂಡ್ ಹೇಳ್ತೈತಿ ನಮ್ಮ ಪಕ್ಷ ಸಂಪೂರ್ಣವಾಗಿ ಭಾರತ ಸರ್ಕಾರದ ಪರವಾಗೈತಿ, ಭಾರತಕ್ಕೆ ಒಳಿತು ಮಾಡಕ್ಕೆ ನಾವು ರೆಡಿ, ಪಾಕಿಸ್ತಾನದ ಮೇಲೆ ಯುದ್ಧ ಆದರೂ ನಮ್ದೇನು ಅಪೋಸ್ ಇರಂಗಿಲ್ಲ, ಪಾಕಿಸ್ತಾನದ ಬಗ್ಗೆಗೆ ಯಾವುದೇ ರೀತಿ ನಿಲುವಿದ್ರು ನಮ್ಮದು ನೋ ಅಬ್ಜೆಕ್ಷನ್ ಅಂದರು. ಹೌದಿಲ್ರಿ? ಅದಷ್ಟ ಅಲ್ರಿ, ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಕರ್ತರಿಗೆ ನಾಯಕರಿಗೆ ಸಲಹೆ ಕೊಟ್ಟೈತಿ. ಯಾರೂ ಏನು ಇದ್ರ ಬಗ್ಗೆ ಮಾತಾಡಬೇಡ್ರಿ, ನಿಮ್ಮ ನಿಲುವು ಹೇಳ್ಬೇಡ್ರಿ, ಸ್ಪಷ್ಟ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟೈತಿ. ಆದ್ರೂ ಅದನ್ನು ಮೀರಿ ಲಾಡ್ ಸಾಹೇಬ್ರು, ರಮ್ಯಾ ಮೇಡಮ್ ಅವರು, ಜಮೀರ್ ಅಹಮದ್ ಸಾಹೇಬ್ರು, ಖರ್ಗೆ ಕಾಕಾರ ಮಗ ಅವರು ಎಲ್ಲರೂ ಮಾತಾಡಿದ್ದು. ಅಲ್ಲಿ ಹೋಗಿ ಒಂದು, ಇಲ್ಲಿ ಬಂದು ಇನ್ನೊಂದು. ಎಲ್ಲರೂ ಏನೇನು ಮಾತಾಡೋದು ಹೇಳಕ್ಕೆ ಟೈಮ್ ಇಲ್ರಿಪ್ಪ. ಒಂದೇ ಸಲ ಹೇಳ್ಬಿಡ್ತೀನಿ ನೋಡ್ರಿ. ಒಬ್ರಂತಾರ ಗುಪ್ತಚರ ಇಲಾಖೆ ವೈಫಲ್ಯ, ಇನ್ನೊಬ್ರಂತಾರ ಸೆಕ್ಯೂರಿಟಿ ವೈಫಲ್ಯ, ಇನ್ನೊಬ್ರಂತಾರ ಫೇಲಿಯರ್ ಆಗಿದೆ, ಇನ್ನೊಬ್ರಂತಾರ ಅಸಡ್ಡೆ, ಅಜಾಗರೂಕತೆ, ಒಟ್ಟು ಒಂದಿಲ್ಲ ಒಂದು ಕಾರಣ ಹಾಕಾಕತ್ತಾರ. ಆದ್ರೆ ನಿಮಗೆಲ್ಲ ನೆನಪಿರ್ಲಿ, ನಿಮ್ಮ ಯುವರಾಜ, ನಿಮ್ಮ ದರ್ಬಾರಿನ ಪರ್ಮನೆಂಟ್ ಯುವರಾಜ ಅವರು ಈ ಹಿಂದೆ 2011 ಇದೇ ವಿಷಯವಾಗಿ ನಿಮ್ಮ ಸರ್ಕಾರ ಆಡಳಿತದಾಗಿದ್ದಾಗ ಒಂದು ಮಾತು ಹೇಳಿದ್ರು. 2011 ಮುಂಬೈ ಅಟ್ಯಾಕ್ ಆಗಿತ್ತು ಗೊತ್ತೇನ್ರಿ? ಆ ಟೈಮ್ನಾಗ ಹೇಳಿದ್ರು, ಜಗತ್ತಿನ ಯಾವುದೇ ದೇಶ ಆಗಲಿ 100% ಟೆರರಿಸ್ಟ್ ಅಟ್ಯಾಕ್ನ ನಿರ್ಮೂಲನೆ ಮಾಡಕ್ಕೆ ಸಾಧ್ಯನಾ ಇಲ್ಲ, ಅದಾಗೋದು ಇಲ್ಲ ಅಂತ ಹೇಳಿದ್ರು. It is very, very difficult to stop every single terrorist attack. You feel that the US has stopped all terrorist attacks? ಸೇಮ್ ಅದೇ ರೀತಿನ ಶಶಿ ತರೂರ್ ಅವರು ಈ ಸಲ ಹೇಳಿದ್ರು ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ. ಪಾಪ ಕಾಂಗ್ರೆಸ್ಸಿನ ಶಶಿ ತರೂರ್ ಅವ್ರ ಮೇಲೆ ಕಾಂಗ್ರೆಸ್ಸಿನ ಮಂದಿನ ಮುಗಿಬಿದ್ರು. ಹಿಂಗ್ಯಾಂಗೆ ಹೇಳ್ತೀನಿ, ಹಂಗ್ಯಾಂಗೆ ಹೇಳ್ತೀನಿ ಅಂತ. 2011 ಯುವರಾಜ ಹೇಳಿದ್ರ ಸರಿ ಅಂದ್ರು. ಈಗ ಇವ್ರು ಹೇಳಿದ್ರೆ ತಿರುಗಿ ಬಿದ್ರು. ಅದನ್ನ ನಿಮ್ಮ ಗೋಸುಂಬೇತನ ಅಂತೀನ್ರಿ ನಾನು. ಅವಾಗೇನು ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಗಂಡಕ ಮಾತು, ಒಪ್ಪೋ ಮಾತು, ಮುತ್ತಿನಂತ ಮಾತು, ಅವಾಗ ಒಪ್ಕೊಂಡಿರೋ ನೀವು ಈಗ ನಿಮ್ಮ ಸರ್ಕಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ಅಲ್ಲ ಅಂದ್ರೆ ನಡೀತೈತೇನ್ರಿ? ಅವಾಗ ಮೋದಿಯವ್ರು ಹಂಗೆ ಮಾತಾಡಿದ್ರು, ಇವ್ರು ಹಿಂಗೆ ಮಾತಾಡಿದ್ರು, ಅವ್ರು ವಿರೋಧ ಪಕ್ಷದಾಗಿದ್ರತ್ ಹಂಗಂದ್ರು, ಈಗ ನಾವು ವಿರೋಧ ಪಕ್ಷದಾಗ ಅದಿವತ್ತು ಹಿಂಗಂತೀವಿ ಅಂದ್ರೆ ನಡೆಯಂಗಿಲ್ರಿ. ಅವರೆಲ್ಲ ಹಂಗೆ ಮಾತಾಡಿದ್ರು, ನಾವೆಲ್ಲ ಹಿಂಗೆ ಮಾತಾಡಿದ್ವಿ ಅಂದಿದ್ಕ ನಿಮ್ಮ ಸ್ಥಳ ಆಡಳಿತ ಪಕ್ಷದಿಂದ ವಿರೋಧ ಪಕ್ಷಕ್ಕೆ ಬಂದೈತಿ. ಈಗ ಆಡಳಿತ ಪಕ್ಷದವರು ಹಂಗೆ ಮಾಡಿದ್ರಂದ್ರೆ ಅವ್ರಿಗೂ ನಾಳೆ ಜನ ಅದ ಬುದ್ಧಿ ಕೊಡ್ತಾರ. ಆದ್ರೆ ನೀವು ಇದೆಲ್ಲರೂ ಇರ್ತೀರೇನು? ಮಾತಾಡಂಗಿಲ್ಲ, ಪಕ್ಷದವ್ರು ಹೇಳಾರ, ಪಕ್ಷದವ್ರು ಮಾತಾಡಂಗಿಲ್ಲ ಅಂತೀರಿ. ಪಕ್ಷದ ನಾಯಕರು ಎಲ್ಲರೂ ಮಾತಾಡ್ತೀರಿ. ಪಕ್ಷದ ನಾಯಕರಂದ್ರೆ ಪಕ್ಷ ಅಲ್ಲೇನು? ನಾಯಕರು ಮಾತಾಡಾರ, ಪಕ್ಷ ಮಾತಾಡಿಲ್ಲ ಅಂದ್ರೆ ಎಂಥ ಲಾಜಿಕ್ಲೆಸ್ ಮಾತ್ರಿ. ಪಕ್ಷ ಅಂದ್ರನ ನಾಯಕರು, ನಾಯಕರಂದ್ರನ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂದ್ರೆ ರಾಹುಲ್ ಗಾಂಧಿ, ಖರ್ಗೆ ಕಾಕಾರು, ಸೋನಿಯಾ ಗಾಂಧಿ ಇಷ್ಟ ಅಲ್ರಿ. ಲಾಡ್ ಸಾಹೇಬ್ರು, ಜಮೀರ್ ಅಹಮದ್ ಸಾಹೇಬ್ರು, ರಮ್ಯಾ ಮೇಡಮ್ ಅವರು, ಈಗ ಯಾರ್ಯಾರೆಲ್ಲ ಬಾಯಿ ಹರಿ ಬಿಡಾಕತ್ತೀರ ನೀವೆಲ್ಲರೂ ಪಕ್ಷ.
ನೀವೆಲ್ಲರೂ ಪಕ್ಷದ ನಾಯಕರು. ನೀವು ಮಾತಾಡಿದ್ರ ಪಕ್ಷ ಮಾತಾಡ್ದಂಗೆ. ಉಲ್ಟಾ ಪಲ್ಟಾ ಲಾಜಿಕ್ ಮಾತಾಡ್ತೀರಪ್ಪ ನೀವು. ಇನ್ನು ಜನರಿಗೆ ಬೇಕಾಗಿರೋದು ವಿಶ್ವಾಸ ಐತ್ರಿ. ವಿಶ್ವಾಸ ಇಟ್ಟು ನಿಮ್ಮನ್ನ ಗೆಲ್ಲಿಸಿದ್ರು, ನೀವು ಅವ್ರ ವಿಶ್ವಾಸ ಉಳಿಸ್ಕೊಲಿಲ್ಲ, ಕೆಳಗಿಳಿದ್ರಿ. ಈಗ ಇದ್ದವ್ರು ಉಳಿಸ್ಕೊಂಡ್ರು ಅಂದ್ರೆ ಅವ್ರು ಇರ್ತಾರೆ, ಇಲ್ಲಾಂದ್ರೆ ಅವ್ರನ್ನೂ ಕೆಳಗಿಳಿಸ್ತಾರೆ. ಆದ್ರೆ ಪ್ರಶ್ನೆ ಏನು ಗೊತ್ತೇನ್ರಿ, ಇಲ್ಲಿ ಪಾಕಿಸ್ತಾನ ಜೋಡಿ ಯುದ್ಧ ಮಾಡಬೇಕು, ನಮ್ಮೊಳಗ ಇಟ್ಕೊಂಡು ನಮ್ಮ ದೇಶದಾಗ ಇಟ್ಕೊಂಡು ಸುಳ್ಳು ಟೊಳ್ಳು ಮಾತಾಡೋರು ಜೋಡಿ ಯುದ್ಧ ಮಾಡಬೇಕು ಅಂತ ಮಂದಿ ಕನ್ಫ್ಯೂಸ್ ಆಗಕತ್ತಾರ. ಮಂದಿಗೆ ಕ್ಲಾರಿಫಿಕೇಶನ್ ಸಿಕ್ಕಿದ ದಿನ ಎಕಡೆ ಮಾತಾಡೋರ್ಗೆ ಫುಲ್ ಸ್ಟಾಪ್ ಬೀಳ್ತೈತಿ. ಇದನ್ನು ತಿಳ್ಕೊಂಡು ಎಕಡೆ ಮಾತಾಡೋದು, ಆದಾತು ಇದಾತು ಏನು ಬೇಕಾದ ಮಾತಾಡಿದ್ರು ನಡೀತೈತಿ ಅಂತ ಮಾತಾಡಿದ್ರೆ ನಡೆಯಂಗಿಲ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.